ಸಂತೋಷವನ್ನು ತಂದಿರತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಗೆ ಬಂದಿರುವಂಥದ್ದು. ನಿಜವಾಗ್ಲೂ ಕೂಡ ಅವರ ಒಂದು ಸಮಯ ಮತ್ತು ಕೆಲಸ ಕಾರ್ಯಗಳು 108 ಇರ್ತದೆ. ಇದರ ಮಧ್ಯದಲ್ಲಿ ಅವರು ಈ ಒಂದು ಚರ್ಚಿನ ಇತಿಹಾಸದ ಬಗ್ಗೆ ತಿಳ್ಕೊಂಡ ನಂತರ ನಾನು ಎಷ್ಟೇ ಕಾರ್ಯ ಒತ್ತಡ ಇದ್ದರೂ ಕೂಡ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ಆ ಮಾತನ್ನು ಉಳಿಸ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥದ್ದು ನಮಗೆಲ್ರಿಗೂ ಭಾಳ ಅದು ನಮ್ಮ ಹೃದಯಗಳಿಗೆ ಸ್ಪರ್ಶ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಹಾಗೆಯೇ ನಮ್ಮ ಆರ್ಚ್ ಬಿಷಪ್ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಅವರು ಕ್ರಿಶ್ಚಿಯನ್ ಸಮುದಾಯದ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಧರ್ಮಗುರುಗಳಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಅವರೇ, ಮತ್ತು ಈ ಒಂದು ಚರ್ಚಿನ ಫಾದರ್ ಆಗಿ ಬಂದು ಇವತ್ತು ಈ ಚರ್ಚಿನ ಒಂದು ಮೆರಗನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥ ನಮ್ಮ ಫಾದರ್ ಕ್ರಿಸ್ಪಿನ್ ಅವರೇ, ಅಮಲ್ರಾಜ್ ಕ್ರಿಸ್ಪಿನ್ ಅವರೇ, ಮತ್ತು ಎಲ್ಲ ಚರ್ಚಿನ ಎಲ್ಲ ಸಮಿತಿಯ ಸದಸ್ಯರುಗಳೇ, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಸಹೋದರ ಸಹೋದರಿಯರೇ, ಇವತ್ತು ನಿಜವಾಗ್ಲೂ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 125 ವರ್ಷಗಳ ಕಾಲ ಅದೇನು ಕಮ್ಮಿ ಏನಲ್ಲ. ಈ 125 ವರ್ಷದ ಇದು ಅನೇಕ ಸಾವಿರಾರು ಲಕ್ಷಾಂತರ ಜನರಿಗೆ ಈ ಚರ್ಚ್ ಆಶ್ರಯ ನೀಡಿದೆ ಮತ್ತು ಅವರ ಸುಖ ದುಃಖಗಳಲ್ಲಿ ಈ ಚರ್ಚ್ ಭಾಗಿಯಾಗಿದೆ. ಇವತ್ತು ಕೂಡ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಚರ್ಚ್ಗಳನ್ನು ನಾವು ನೋಡಿದಾಗ ಇವತ್ತು ಈ ನಮ್ಮ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಏನಿದೆ, ಇದು ಬಹುಶಃ ಅತಿ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಸ್ತಕ್ಕಂಥ ಒಂದು ಚರ್ಚ್ ಆಗಿ ಇವತ್ತು ನಮ್ಮ ಜನರಿಗೆ ಬಹಳ ಪ್ರಮುಖವಾದಂಥ ಒಂದು ಸೇವೆಯನ್ನು ಈ ಚರ್ಚ್ ನೀಡ್ತಾ ಇದೆ. ಇವತ್ತು ಈ ಚರ್ಚ್ ಏನು ಈಗಾಗಲೇ ನಮ್ಮ ಫಾದರ್ ಹೇಳಿದಾಗೆ ಮಹಾರಾಜರು, ಮೈಸೂರು ಮಹಾರಾಜರ ಒಂದು ಕೊಡುಗೆಯಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿ ಜಾಗವನ್ನು ಕೊಟ್ಟ ನಂತರ ಇದು ಇಲ್ಲಿ ಸ್ಥಾಪನೆಯಾಗಿ ಇವತ್ತು ಈ ಐತಿಹಾಸಿಕ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಸುಂದರವಾದಂಥ ಒಂದು ಫ್ಲ್ಯಾಗನ್ನು, ಮಾಸ್ ಫ್ಲ್ಯಾಗನ್ನು ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳೇ ಬಂದು ಹಾಯಿಸ್ಟ್ ಮಾಡಿದ್ದಾರೆ ಮತ್ತು ಇವತ್ತು ನಮಗೆಲ್ಲರೂ ಕೂಡ ಅವರೇ ಬಂದು ಇದು ಮಾಡಿರೋದ್ರಿಂದ ನಮಗೆಲ್ಲರೂ ಕೂಡ ಗೌರವವನ್ನು ಕೂಡ ತಂದುಕೊಟ್ಟಿದ್ದಾರೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಒಂದು ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಜೊತೆಯನ್ನು ತಗೊಂಡು ಹೋಗ್ಬೇಕಾಗ್ತದೆ. ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಸಂಸ್ಕೃತಿಯವರು, ಎಲ್ಲ ಜಾತಿಯವರು, ಎಲ್ಲರನ್ನೂ ಕೂಡ, ಎಲ್ಲ ವರ್ಗದವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಮತ್ತು ನಾನು ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದ್ದೇನೆ, ನನಗೆ ಪೂರ್ತಿ 100ಕ್ಕೆ 100 ವಿಶ್ವಾಸ ಇದೆ. ಅವರು ಯಾವ ಭೇದ ಭಾವವನ್ನು ಮಾಡುವಂಥ ವ್ಯಕ್ತಿ ಅಲ್ಲ. ಎಲ್ಲರನ್ನೂ ಕೂಡ ಒಂದಾಗಿ ಮನುಷ್ಯತ್ವ ಮತ್ತು ಮಾನವೀಯತೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್. ಜನರು ಒಳ್ಳೇದಾಗಬೇಕು, ಜನರು ಒಳ್ಳೆ ಕೆಲಸ ಮಾಡಬೇಕು ಮತ್ತು ಅವಕಾಶ ಸಿಕ್ಕಿದಾಗ ನಾವು ಖಂಡಿತವಾಗಿಯೂ ಅವರ ಶಕ್ತಿ ಮೀರಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಹಿಂದೇಟು ಹಾಕೋದಿಲ್ಲ. ಒಬ್ಬರು ಕ್ರಿಶ್ಚಿಯನ್ ಕಾರ್ಯಕ್ರಮನೇ ಇರ್ಬೋದು, ಇಸ್ಲಾಮಿನ ಕಾರ್ಯಕ್ರಮನೇ ಇರ್ಬೋದು, ಹಿಂದೂಗಳ ಕಾರ್ಯಕ್ರಮ ಇರ್ಬೋದು, ಬೌದ್ಧದ ಕಾರ್ಯಕ್ರಮದ ಯಾವುದೇ ಇರ್ಬೋದು, ಇವತ್ತು ಅದು ಅವರು ಬಂದಿರೋದೇ ಇದಕ್ಕೊಂದು ನಿದರ್ಶನ. ಯಾಕೆಂತ ಹೇಳಿದ್ರೆ ಬಹುಶಃ ಅನೇಕ ಜನ ಈ ಒಂದು ಒತ್ತಡದಲ್ಲಿ ನಾವು ಬರೋಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಆಗ್ತಾ ಇತ್ತು. ಅದು ಬಂದಿದ್ದಾರೆ ಇವತ್ತು, ಮತ್ತು ಬಂದು ಭಾಳ ಖುಷಿಯಾಗಿ ಭಾಳ ಒಂದು ತಾಳ್ಮೆಯಿಂದ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಇದೇ ಇವತ್ತು ನಮಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು. ಅದರಲ್ಲೂ ಕೂಡ ಸಣ್ಣ ಸಣ್ಣ ಸಮಾಜದವರಿಗೆ, ಅಲ್ಪಸಂಖ್ಯಾತರಿಗೆ ಆ ಒಂದು ಬೆಂಬಲ ಬೇಕು. ಅವರಿಗೆ ಆ ಒಂದು ಸಪೋರ್ಟನ್ನು ತೋರಿಸುವಂಥದ್ದು ಕೂಡ ಬೇಕು. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ. ಇಂಥ ಕಾರ್ಯಕ್ರಮಗಳು ಬಂದಾಗ ಎಲ್ರಿಗೂ ಸಂದೇಶ ಹೋಗ್ತದೆ, ಹೌದಪ್ಪ ನಾವು ನಿಮ್ಮ ಜೊತೆಲಿದ್ದೇವೆ. ಈಗ ಆರ್ಚ್ ಬಿಷಪ್ ಅವರು ಹೇಳಿದ್ರು, ಮುಖ್ಯಮಂತ್ರಿಯವ್ರನ್ನ ಭೇಟಿ ಆದೋ, ಅವ್ರು ನಮ್ಮ ಒಂದು ಬಿಷಪ್ ಹೌಸ್ಗೆ ಬಂದಿದ್ರು ಅಂತ. ಈ ಥರ ಒಂದು ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಇದು ಕೇವಲ ಮಾತೊಂದಿಲ್ಲ, ತೋರಿಸುವಂಥದ್ದು. ಜನರಿಗೆ ಗೊತ್ತಾಗಬೇಕು, ಆ ವಿಶ್ವಾಸ ಬರಬೇಕು, ನಂಬಿಕೆ ಬರಬೇಕು. ನಂಬಿಕೆ ಇದ್ರೆ ಎಲ್ಲ ಸಾಧ್ಯ.
ನಂಬಿಕೆನೇ ಇಲ್ಲದೆ ಹೋದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆ ನಂಬಿಕೆ, ಆ ವಿಶ್ವಾಸ, ಅದನ್ನು ನಾವು ಗಳಿಸುವಂಥದ್ದೇ ಇವತ್ತು ಒಂದು ಸರ್ಕಾರದ ಜವಾಬ್ದಾರಿ. ಅದರಲ್ಲೂ ಕೂಡ ಯಾರು ಶೋಷಿತ ವರ್ಗ ಇದೆ, ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ನಾವು ಈ ಶ್ರೀರಕ್ಷೆ ಕೊಡುವಂಥದ್ದು ನಮ್ಮ ದೊಡ್ಡ ಜವಾಬ್ದಾರಿ ಆಗ್ತದೆ. ಅದು ಇವತ್ತು ನಾನು ಭಾಳ ಘಂಟಾಘೋಷವಾಗಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತೇನಿದೆ, ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ, ಇದು ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಯಾರು ಕೂಡ ಅನುಮಾನ ಪಡಬೇಕಾಗಿಲ್ಲ.